ನಿನ್ನೆ ಕುಮಾರಸ್ವಾಮಿ ಅವರು ಸರ್ ಡಿ.ಕೆ. ಶಿವಕುಮಾರ್ ಅವರಿಗೆ ಖಾಲಿ ಕುರ್ಚಿಯನ್ನ ಬೈರಮಂಗಲದಲ್ಲಿ ಹಾಕಿ ಸುಮಾರು 2-3 ಗಂಟೆ ವೇಟ್ ಮಾಡಿದ್ರು ಸರ್. ಅದೆಲ್ಲ ಏನು ಡ್ರಾಮಾ ಮಾಡೋಕ್ಕೆ ಅದೊಂದು ನಾಟಕ. ವಿಧಾನಸೌಧಕ್ಕೆ ಬರಬೇಕು, ಸುಮ್ಮನೆ ಅಲ್ಲಿ ಹೋಗಿ ಅಲ್ಲಿ ಮಾತುಕತೆ ಆಗ್ತದಾ? ಬೈರಮಂಡಲದಲ್ಲಿ ವಿಧಾನಸಭೆಯಲ್ಲಿ ಕೂತ್ಕೊಂಡು ಮಾತಾಡಿ ಮುಖ್ಯಮಂತ್ರಿಗಳಿದ್ದಾರೆ, ನೀವು ಮಾಜಿ ಮುಖ್ಯಮಂತ್ರಿಗಳು. ಮತ್ತು ಹಿಂದೆ ನೀವು ನನಗೆ ಬಂದು ಭೇಟಿಯಾಗಿದ್ರಲ್ಲ, ಅದು ಯಾವುದೋ ನಿಮ್ಮ ಟೆಸ್ಟಿಂಗ್ ಸೆಂಟರ್ಗೆ, ಆವಾಗ ನೀವು ನನಗೆ ಬಂದು ಭೇಟಿಯಾಗಿದ್ರಲ್ಲ, ಈಗ ಯಾಕೆ ನಿಮ್ಗೆ ಹೋಗೋಕ್ಕಾಗಲ್ಲ ಮುಖ್ಯಮಂತ್ರಿ ಹತ್ತ? ನಿಮಗೆ ಇದನ್ನು ರಿಸಾಲ್ವ್ ಮಾಡೋದಿಲ್ಲ, ನಿಮಗೆ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದಿಲ್ಲ. ಅಲ್ಲಿ ಗಲಾಟೆ ಮಾಡಿ ಇದು ಮಾಡಿ ಗೊಂದಲ ಸೃಷ್ಟಿ ಮಾಡೋದಿಲ್ಲ ಅಷ್ಟೇ, ಮತ್ತೇನಿಲ್ಲ. ಸಾಕಿನ ಮತ್ತೆ ಬೇರೆ ವಿಷಯ. ಆ ಸಭೆಯಲ್ಲಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಅಲ್ಲಿ ಉಲ್ಲೇಖ ಆಗಿರುವ ಪ್ರಕಾರ ಎಲ್ಲೆಲ್ಲಿ ಭೂ ಸ್ವಾಧೀನಗಳ ಪ್ರಕ್ರಿಯೆ ನಡೀತಾ ಇದೆ ಅಲ್ಲೆಲ್ಲವೂ ಕೂಡ ಒಂದಷ್ಟು ಕಾನೂನು ಸುವ್ಯವಸ್ಥೆಯ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದು ಉಲ್ಲೇಖ ಆಗಿದೆ. ಸ್ವಾಭಾವಿಕವಾಗಿ ಬಂದಿರ್ತವೆ, ಬಂದಿರಲ್ಲ ಅಂತ ಹೇಳಿದಿಲ್ಲ ನಾನು, ಎಲ್ಲ ಕಡೆ ಬಂದಿರ್ತವೆ. ಮಾಡೇ ಮಾಡ್ತಾರಲ್ಲ ಸರ್, ಯಾರು ನಿರಂತರವಾಗಿ ಇದೇನು ಕಾಂಗ್ರೆಸ್ ಸರ್ಕಾರ ಬಂದ್ ಮಾಡ್ತಾ ಇದೆಯಾ? ಯಾವಾಗಲೂ ಕೂಡ ಲ್ಯಾಂಡ್ ಎಕ್ವಿಷನ್ ಆಗ್ತಾ ಇದೆ, ರಸ್ತೆ ರೈಲ್ವೆ ಸಲುವಾಗಿ ಆಗ್ತಾ ಇದೆ, ರೋಡ್ ಸಲುವಾಗಿ ಆಗ್ತಾ ಇದೆ, ಆಮೇಲೆ ಬೇರೆ ಬೇರೆ ಯೋಜನೆಗಳ ಸಲುವಾಗಿ ಆಗ್ತದೆ, KIDB ಸಲುವಾಗಿ ಆಗ್ತದೆ, BDA ಸಲುವಾಗಿ ಆಗ್ತದೆ, ಎಲ್ಲದಕ್ಕೂ ಗೊತ್ತೂ ಸಹ ನಾವು ಏರ್ಪೋರ್ಟ್ ಸಲುವಾಗಿ ಆಗ್ತದೆ, ಎಲ್ಲ ಕಡೆ ಲ್ಯಾಂಡ್ ಎಕ್ವಿಷನ್ ಆಗಲೇಬೇಕಲ್ಲ. ಎಲ್ಲ ಕಡೆ ಅದೇ ಕೇಳ್ತೀನಿ, ನಾನೇ ಕೇಳ್ತಾ ಇದ್ದೀನಿ ನಿಮಗೆ. 20 ವರ್ಷ ನೀವು ರಾಜಕಾರಣದಲ್ಲಿದ್ದಿರಿ, ಅಧಿಕಾರದಲ್ಲಿದ್ದಿರಿ, ಮುಖ್ಯಮಂತ್ರಿಗಳಾಗಿದ್ದಿರಿ. 2 ಬಾರಿ ಕುಮಾರಸ್ವಾಮಿ ಪ್ರಾರಂಭ ಮಾಡಿದ್ದು ಕುಮಾರಸ್ವಾಮಿ ಅವರೇ. 2006 ತೆಗೆದು ನೋಡ್ರಿ, ನಾನು 2 ಬಾರಿ ನೀವು ಮುಖ್ಯಮಂತ್ರಿ ಆಗಿದ್ರಿ. 19ರಲ್ಲಿ ಮತ್ತೆ 18ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗಿದ್ರಿ. ಯಡಿಯೂರಪ್ಪನವರು 3 ಬಾರಿ ಆಗಿದ್ದರು. ಬೊಮ್ಮಾಯಿಯವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಅವರು, ಇಷ್ಟೆಲ್ಲ ಜನ ಇದ್ದಾಗ 20 ವರ್ಷನಾಗ ಯಾಕೆ ಬಿಡಲಿಲ್ಲ ನೀವು? 20 ವರ್ಷದ ಮೇಲೆ ಈಗ ಜ್ಞಾನೋದಯ ಆಗಿದೆ ಅವ್ರಿಗೆ. ಈಗ ಲೈಟ್ ಹತ್ತಿದಾವ್ ಕಾಣ್ತದೆ, ವಿದ್ಯುತ್ ಶಕ್ತಿ ಇವ್ರು ಬಂದಿದೆ ಕಾಣ್ತದೆ ಬ್ರೈನ್ಗೆ. ಥ್ಯಾಂಕ್ ಯು, ಧನ್ಯವಾದಗಳು. ಚರ್ಚೆ ಮಾಡ್ತಾರೆ ರೆವಿನ್ಯೂ ಮಿನಿಸ್ಟ್ರು ಮತ್ತು ಅಗ್ರಿಕಲ್ಚರ್ ಮಿನಿಸ್ಟ್ರು, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ. ಮೋಡು ಬಿತ್ತನೆ 2 ಥರ ವಾದ ಇದೆ, ಅದು ಉಪಯೋಗ ಆಗ್ತದೆ, ಉಪಯೋಗ ಆಗೋದಲ್ಲ ಅಂತನೂ ಕೂಡ ಇದೆ. ಆಮೇಲೆ ಎಷ್ಟು ಕಡೆ ಬಿತ್ತನೆ ಮಾಡ್ತೀರಾ ನೀವು? ಎಲ್ಲ ಕಡೆ ಇಡೀ ದೇಶ ತುಂಬ ಇವತ್ತು ಸಹ ಈ ಅಲ್ಲಿ ನಿನ್ನೋದು ಇದು ಇದೆ. ಬಟ್ ನನಗೆ ಈಗ ನಿನ್ನೆ ಮಾಹಿತಿ ಪ್ರಕಾರ, ಸಾಯಂಕಾಲ ಮಾಹಿತಿ ಪ್ರಕಾರ, ಈಗ ಸೋಮನಾಥ್ ಚೌಕ ನಮ್ಮ ಬಾಗಲಕೋಟೆ XJP ಪ್ರೆಸಿಡೆಂಟ್ ಅವ್ರು ಹೇಳ್ತಾಯಿದ್ರು, ಅಲ್ಲಿ ಇದರಲ್ಲಿ ಮಳೆ ಆಗ್ತಾಯಿದೆ ಅಂತೆ. ನಮ್ಮ ಕ್ಯಾಚ್ಮೆಂಟ್ ಏನಿದೆಯಲ್ಲ, ನಮಗೆ ಕೃಷ್ಣಾಗೆ ನೀರು ಬರೋದು ಮಹಾಬಳೇಶ್ವರದಿಂದ, ಮಹಾದೇವ್ ಹಿಲ್ಸ್ ಅಂತೀವಿ ನಾವು. ಮಹಾಬಳೇಶ್ವರದಿಂದ ನಮಗೆ ಬರಬೇಕು, ಅಲ್ಲಿ ಮಳೆ ಆದರೆ ನಮ್ಮ ಕ್ಯಾಚ್ಮೆಂಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಉಗಮ ಆಗೋದು ಅಲ್ಲೇ ಮಹಾಬಳೇಶ್ವರದಿಂದ, ಮಹಾರಾಷ್ಟ್ರ. ಅಲ್ಲಿ ಮಳೆ ಆಗ್ತಾಯಿದೆ ಅಂತ ಕೇಳ್ತಾ ಇದ್ದೀನಿ. ಸ್ವಲ್ಪ ನಿನ್ನಿಂದ ಪ್ರಾರಂಭ ಆಗಿದೆ ಅಂತ ನೋಡೋಣ. ತುಂಬ ಸಹ ಅಲ್ಲಿನೋ ಎಫೆಕ್ಟ್ ಆಗ್ತದೋ ಅಥವಾ IMD ಅವರು ಜುಲೈ 2nd ವಾರದಲ್ಲಿ ಇವತ್ತು ಸುಧಾಗ್ತದೆ ಅಂತ ಹೇಳಿದ್ದಾರೆ. ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಅಲ್ಲಿನೋ ಸುಳ್ಳಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡೋದು. ಆಮೇಲೆ ಅದಾಗಿನೂ ಕೂಡ ಇವತ್ತು ಸುಧಾದರೆ ನಮ್ಮ ಸರ್ಕಾರ ಈಗಾಗಲೇ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಕೂಡ ಒಂದು ಮೀಟಿಂಗ್ ಮಾಡಿದರು. ಈಗೂ ಮತ್ತೊಂದು ಮೀಟಿಂಗ್ ಆಗಿದೆ. ನಾವೆಲ್ಲರೂ ಕೂಡ, ನಾನು ಕೂಡ ಅಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಮೀಟಿಂಗ್ ಮಾಡಿದ್ದೀನಿ. ನಾಳೆ ಬಾಗಲಕೋಟೆಗೆ ಹೋಗ್ತಾಯಿದ್ದೀನಿ 30ನೇ ತಾರೀಕಿಗೆ, ಅಲ್ಲಿನೂ ಕೂಡ ರಿವ್ಯೂ ಮಾಡ್ತಾಯಿದ್ದೀನಿ. ಸಿದ್ದರಾಮಯ್ಯ ಅವರು ಪೋಸ್ಟ್ ಮಾಡಿದ್ದಾರೆ ಸರ್ ಫೇಸ್ಬುಕ್ ವಾಲ್ನಲ್ಲಿ, ಇನ್ನು ಮೈಸೂರಿಗೆ ಹೋಗಿದ್ದಾರೆ. ನನ್ನನ್ನು CM ಸ್ಥಾನದಿಂದ ಕೆಳಗಿಳಿಸ್ಬೋದು, ಆದರೆ ಜನರ ಹೃದಯದಿಂದ ಕೆಳಗಿಳಿಸೋಕ್ಕಾಗಲ್ಲ ಅನ್ನುವಂಥದ್ದನ್ನ ಉಲ್ಲೇಖ. ನಿಶ್ಚಿತವಾಗಿ ಸಿದ್ದರಾಮಯ್ಯನವರು ಇವತ್ತು ಈ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಜನರ ಹೃದಯದಲ್ಲಿ ಇರ್ತಾರೆ. ಹಿಂದೇನೂ ಇದ್ದರು, ಇವತ್ತೂ ಇದ್ದಾರೆ, ಇನ್ನೂ 100 ವರ್ಷ ಬರಲಿ ಅವರು ಜನರ ಹೃದಯದಲ್ಲಿ ಇರ್ತಾರೆ. ಅದ್ರಾಗ 2 ಮಾತಿಲ್ಲ. ಹಿ ಇಸ್ ದ ಟಾಲೆಸ್ಟ್ ಲೀಡರ್, ಮಾಸ್ ಲೀಡರ್, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ. ಇಲ್ಲಿವರೆಗೆ ನಾನೇ ರಾಜೀನಾಮೆ ಕೊಟ್ಟೆ ಅನ್ನೋದಕ್ಕೂ ಕೆಳಗಿಳಿಸಿದ್ರು ಅನ್ನೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಅದೇನೋ ಟ್ವೀಟ್ ಮಾಡುವಾಗ ಅವ್ರು ಇರ್ತಾರೆ, ಅವರ ಸಿಬ್ಬಂದಿ ಇವತ್ತೊಂದು ದಿವಸ ಅವ್ರು ಹೇಳಿದ್ದನ್ನು ಮಾಡಿರ್ತಾರೆ, ಹಚ್ಚಕ್ಕೆ ಮಾಡುತ್ತೆ. ಅದೇ ಥರ ಯಾರು ಅವರಾಗೆ ರಾಜೀನಾಮೆ ಕೊಟ್ಟು ನಿಮ್ಗೆ ಗೊತ್ತಿದೆಯಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು. ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದಿದ್ದಾರೆ ಸರ್ JDS ಕಾರ್ಯಕರ್ತರು. ಅದು JDSನವ್ರಿಗೆ ಅದೇ ಬೇಕಾಗಿದೆ. ಅವ್ರಿಗೆ ಸುಮ್ಮನೆ ಬಿಡದಿ ರೈತರ ಹೆಸರು, ಸುಮ್ಮನೆ ಲಾ ಆ್ಯಂಡ್ ಆರ್ಡರ್ ಕ್ರಿಯೇಟ್ ಮಾಡಬೇಕು, ಅದರಿಂದ ರಾಜಕೀಯ ಬೆಳೆ ಬಯಸ್ಕೋಬೇಕು. ಇದೆ ಅಷ್ಟೇ ಜನತಾದಳದವ್ರು, ಇದನ್ನು ಹೇಳಿದ್ದೀನಲ್ಲ ಅಷ್ಟೇ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.